ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅಲೈಡ್ ಏರಿಯಾ ಬಿಸಿ ಕಾಲೋನಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ನು ವಿತರಣೆ. ಕರ್ನಾಟಕ ಬಹುಜನ ಚಳವಳಿ ಸಂಘ ವತಿಯಿಂದ ನಗರದ ಅಲೈಡ್ ಏರಿಯಾ ಬಿಸಿ ಕಾಲೋನಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೆನ್ನು ವಿತರಣೆ ಕಾರ್ಯಕ್ರಮವನ್ನು ಗುರುವಾರ ಅರ್ಥಪೂರ್ಣವಾಗಿ ಹಾಗೂ ಅಚ್ಚುಕಟ್ಟಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷ ದೇವೇಂದ್ರ ಮಾದರ ಅವರು, ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣವೇ ಪ್ರಮುಖ ಅಸ್ತ್ರವಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಸ್ತು, ಪರಿಶ್ರಮ ಹಾಗೂ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಂತರ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ಹರಿಜನ, ಜಿಲ್ಲಾ ಉಪಾಧ್ಯಕ್ಷೆ ನಾಗಮ್ಮ ಹರಿಜನ, ತಾಲೂಕು ಅಧ್ಯಕ್ಷೆ ಕವಿತಾ ದಾವಳೆ, ತಾಲೂಕು ಉಪಾಧ್ಯಕ್ಷ ಅಮಲು ಪಿಎಲ್ಕೆ, ಸದಸ್ಯರಾದ ಸುನೀತಾ, ಪೂಜಾ, ಸಾವಿತ್ರಿ, ವಿಜಯಗಂಗಾ ಮುಂತಾದವರು ಹಾಜರಿದ್ದರು. ಜಿಲ್ಲಾ ವರದಿಗಾರರು ಆಯಿಷಾ ಮುಖಾಶಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹಾಗೆ ಸಮಿತಿಯಲ್ಲಿರುವಂಥ ನಮ್ಮ SDMC ಅವರಾಗಿರುವಂತಹ ವೆಂಕಟೇಶ್ ಅವರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ SDMC ಅವರ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತಹ ಎಲ್ಲ ಸದಸ್ಯರಿಗೆ ನಮ್ಮ ಶಾಲೆಯ ಶಿಕ್ಷಕರಿಂದ ಪುಣೆ ಬರ್ತಂತೆ ನಾನು ವೆಂಕಟೇಶ್ ಅವ್ರಿಗೆ ಹೇಳಿದೆ, ಒಂದು ಡೇಟ್ ಫಿಕ್ಸ್ ಬರುತ್ತೆ. ಇವತ್ತು ಡೇಟ್ ಫಿಕ್ಸ್ ಮಾಡಿಕೊಂಡ್ರು. ಮೊನ್ನೆ ತಾನೇ ನಾವು ಏನು ಕನ್ಯಾ ವಿದ್ಯಾಲಯ ಸ್ಕೂಲಿನಲ್ಲಿ ಹೆಣ್ಣು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೀವಿ. ಅದಾದ ನಂತರ ಇವತ್ತು ಬಿಸಿ ಕಾಲನಿಯಲ್ಲಿ ಮಾಡ್ತಾ ಇದ್ದೀವಿ. ಇದು ಮುಗಿದ ನಂತರ ಆದರ್ಶ ಸ್ಕೂಲ್ನಲ್ಲಿ ಕೊಡಬೇಕಂತೇಳಿ ವಿಚಾರ ಮಾಡಿದ್ದೀವಿ. ಸುಮಾರು ವರ್ಷಕ್ಕೆ ಒಂದು 10 ಸ್ಕೂಲಿಗೆ ಆದರೂ ಕೊಡಬೇಕಂತೇಳಿ ನಾವು ಸಂಘಟನೆ ವತಿಯಿಂದ ನಾವು ತೀರ್ಮಾನ ಮಾಡಿದ್ದೀವಿ. ಅದರಂತೆ ಪ್ರತಿ ವರ್ಷ ಕೂಡ ಕೊಡ್ತೀವಿ. ಆ ಭಗವಂತ ಏನಾದರೂ ಹೆಚ್ಚಿನ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚು ಕೊಡುವಂಥ ಕೆಲಸವನ್ನು ನಾವು ಮುಂದೆ ಮಾಡ್ತೀವಿ. ನಾನು ಕೇವಲ ಒಂದು ಪಾತ್ರಧಾರಿ ಅಟ್ಟ, ಅದಕ್ಕೆಲ್ಲ ಸೂತ್ರಧಾರಿ ನಮ್ಮ ಸಂಘಟನೆ ಕಾರ್ಯಕರ್ತರು. ಕೊಡಬೇಕಂದ್ರೆ ಕೊಡಬೇಕು ಅನ್ನೋ ಅಷ್ಟೇ. ನಾನು ಬಾಕಿ ಅರೇಂಜ್ಮೆಂಟ್ ಮಾಡೋರು ಅವರ, ಯಾಕಂದರೆ ಇದೆಲ್ಲ ಅವರಿಗೆ ಸೇರಬೇಕಾಗಿತ್ತು. ಇವತ್ತು ದೇವೇಂದ್ರ ಮಾದರ್ ಕೊಟ್ಟಂತಾರೆ, ಎಲ್ಲ ತಪ್ಪು ಕಲ್ಪನೆ. ನಾನು ಆ ರೀತಿ ಹೇಳ್ತೀನಿ ಅಷ್ಟೇ ನಮ್ಮ ಕಾರ್ಯಕರ್ತರಿಗೆ, ಏನಾದರೂ ಮಾಡೋಣ ಬಡ ಮಕ್ಕಳಿಗೆ ಅಂತೇಳಿ. ಯಾಕಂದ್ರೆ ನಾವು 7ನೇ ಕ್ಲಾಸ್ ಹೋಗ್ಬೇಕಾದ್ರೆ ನಮ್ಮ ಜೊತೆಗೆ ಇರ್ತಕ್ಕಂಥ ಮಕ್ಕಳದು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಎಲ್ಲಿ ನೋಡಿದ್ರು ಬಟ್ಟೆ ಕಟ್ಟ ಆಗ್ತಿತ್ತು ಪಾಪ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಸಾಲಿ ಕಲ್ತಿದ್ವಿ 7ನೇ. ಅವಾಗ ನಮಗೆ ಎಲ್ಲ ಇತ್ತು, ಅನುಕೂಲತೆ ಇತ್ತು. ಎಲ್ಲ ಕೊಟ್ಟರು ಕೂಡ ನಾವು ವಿದ್ಯಾರ್ಥಿಯಲ್ಲಿ ನಮ್ದಿಲ್ಲ. ಯಾಕಂದ್ರೆ ನನ್ನ ಬಾಜು ಇರ್ತಕ್ಕಂಥ ಒಂದು ಮಕ್ಕಳಿಗೆ ನಾವು ಭಾಳ ಅನುಕೂಲತೆ ಮಾಡಿದ್ವಿ. ನಾವು ಬರೀ 7ನೇ ಇರಬೇಕಾದ್ರೆ 5ರಿಂದ 7ನೇವರೆಗೆ ಎಲ್ಲರೂ ಕೂಡ ನನ್ನಂತ ಬಟ್ಟೆ ಹಾಕೋಬೇಕಂತೇಳಿ ಅವಾಗ ನಾನು ನಮ್ಮ ಮಕ್ಕಳಿಗೆಲ್ಲ ಒಂದು ಏನೋ ಒಂದು ಅವಾಗ 10 ರೂಪಾಯಿ ಅಂದ್ರೆ ಭಾಳ ದೊಡ್ಡದ್ರೆ ಅವಾಗ ಕಿಚ್ಚೆ ಒಳಗೆ ಆ 10 ರೂಪಾಯಿ ಕೊಟ್ಟು ಬಿಡ್ತಿದ್ದೆ ನಮ್ಮ ತಂದೆ ತಾಯಿ ತೊಗೊಂಡು. ಅಂಥ ಒಂದು ಕೆಲಸ ಮಾಡ್ಕೊತ ನಾನು ಸುಮಾರು ದಾಂಡಿಗೆ ಬಂದು 15 ವರ್ಷ ಆಯ್ತು ದಾಂಡಿಲಿಗೆ. ಇಲ್ಲಿ ಬಂದ ಮ್ಯಾಗ ನಮಗೆ ಈ ಎಲ್ಲರೂ ಆಶೀರ್ವಾದ ಕೂಡ ನಮ್ಮ ಮೇಲೆ ಸದಾ ಇರ್ತದಂತೇಳಿ ನಾವು ತಿಳ್ಕೊಂಡು ಇವತ್ತು ಮಕ್ಕಳಿಗೆ ಒಂದು ಏನಾದರೂ ಮಾಡ್ಬೇಕಂತೇಳಿ ಒಂದು ಏನು ಮೀಟಿಂಗಲ್ಲಿ ಕುಂತಾಗ ಚರ್ಚೆ ಬಂದಾಗ ಎಲ್ಲಕ್ಕಿಂತ ದೊಡ್ಡದಂಥ ದಾನ ಯಾವುದು ವಿದ್ಯಾದಾನ ಅಂತೇಳಿ ನಮ್ಮ ಗುರುಗಳು ಹೇಳಿದರು. ಅದಕ್ಕೋಸ್ಕರ ನಾವು ವಿದ್ಯಾದಾನ ಆಯ್ಕೆ ಮಾಡ್ಕೊಂಡಿವಿ. ಲಾಸ್ಟ್ ಟೈಮ್ ನಾವು ಇದೇ ಸ್ಕೂಲ್ನಲ್ಲಿ ಉರ್ದು ಮತ್ತು ಇದು 2 ಸ್ಕೂಲಿಗೆ ಕೊಟ್ಟಿದ್ದೀವಿ. ಲಾಸ್ಟ್ ಟೈಮ್ ಮೇಡಮ್ ಹೆಡ್ ಮಾಸ್ಟರ್ ಇರ್ತಾರೆ ಅವ್ರು ಕೊಟ್ಟಿದ್ದೀವಿ. ಮೊನ್ನೆ ತಾನೇ ಗೌಟಂದಲ್ಲಿ ಕೊಟ್ಟಿವಿ, ಅದು ಹೆಡ್ ಮಾಸ್ಟರ್ ಆಗಿದ್ದಾರೆ ಇವಾಗ, ಅಲ್ಲಿ ಕೊಟ್ಟಿವಿ. ಮುಂಬರುವ ದಿನಗಳಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟರೆ ಒಂದು ಮಕ್ಕಳು ಬಿಟ್ಟಂಗೆ ಕೂಡ ಅವ್ರಿಗೆ ಏನು ಬೇಕು ಎಲ್ಲವೂ ಕೊಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ತೈತಿ. ನೀವು ಕೂಡ ಯಾವತ್ತಿಗೂ ವಿದ್ಯಾರ್ಥಿಗಳಿಗೆ ಭಾಳ ಸಪೋರ್ಟ್ ಆಗಿರ್ಬೇಕಂತ ನಾನು ನಮ್ಮ ಟೀಚರ್ಸ್
ಮತ್ತು ಹೆಡ್ಮಾಸ್ಟರ್ಲಿ ಮನವಿ ಮಾಡ್ಕೊತೀನಿ. ಇವತ್ತು ಅವ್ರನ್ನ ಕಾಪಾಡ್ಕೊಳ್ಬೇಕಂದ್ರೆ ಹೆಣ್ಮಕ್ಳು ಅವ್ರನ್ನವ್ರು ಕಾಪಾಡ್ಕೊಳ್ಬೇಕಂದ್ರೆ ಆದಷ್ಟು ಕರಾಟೆಯನ್ನು ಸ್ವಲ್ಪ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸೋದನ್ನ ತಾವು ಹೇಳ್ಕೊಡ್ಬೇಕಂತೇಳಿ ನಾನು ಕರಾಟೆಗೆ ಏನೇನು ಬೇಕು ಅದು ವ್ಯವಸ್ಥೆ ನಾನು ಮುಂದೆ ಮಾಡ್ತೀನಿ. ಯಾಕಂದ್ರೆ ಹೆಣ್ಣು ಮಕ್ಕಳು ಈಗ ನೋಡ್ತಾ ಇದ್ದೀವಿ ನಾವು ಹೆಣ್ಣು ಮಕ್ಕಳು ಹೊರಗೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಒಂದು ಸೂಕ್ಷ್ಮವಾಗಿರ್ತದೆ ಹೆಣ್ಣು ಮಕ್ಕಳು ಹೊರಗೆ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಇನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಒಂದು ಇದಾಗುವಂಥ ಕೆಲಸ ನಡೀತದೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಕರಾಟೆ ಭಾಳ ಮುಖ್ಯ. ಇಲ್ಲಾಂದ್ರೆ ವಿದ್ಯಾಭ್ಯಾಸ ಮಾಡಬೇಕು, ಯಾವುದಾದ್ರು ಒಂದು ಅಧಿಕಾರಿ ಆಗ್ಬೇಕು. ಹೆಣ್ಣು ಮಕ್ಕಳು ರಕ್ಷಣೆ ಮಾಡಬೇಕಂದ್ರೆ ನೀವು ನಮ್ಮನ್ನು ಒಳಗೊಳಿಸ್ಬೇಕಂದ್ರೆ ನೀವು ಕರಾಟೆ ಕಲಿಬೇಕು. ಹೆಣ್ಣು ಮಕ್ಕಳಿಗೆ ಭಾಳ ಸ್ಟ್ರಾಂಗ್ ಇರ್ಬೇಕು ಹೆಣ್ಣು ಮಕ್ಕಳು ಇವತ್ತು. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬರು ಅರ್ಧ ಹಕ್ಕ ನಿಮಗೆ ಕೊಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆ ಎಲ್ಲ ಹೆಣ್ಣು ಮಕ್ಕಳಿಗೆ ಎಷ್ಟು ಹಕ್ಕಿದೆ ಇವತ್ತು. ವಿದ್ಯಾಭ್ಯಾಸ ಮಾಡ್ಲಿಕ್ಕಾಯ್ತು, ನೌಕರಿ ಮಾಡ್ಲಿಕ್ಕಾಯ್ತು, ಯಾವುದೋ ಒಂದು ಇದರಲ್ಲಿ ಅರ್ಧ ಹಕ್ಕನ್ನು ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ರಿ. ನಿಮಗೆ ಏನೋ ಯಾವುದರಲ್ಲಿ ಏನೋ ಕಡಿಮೆ ಆದರೂ ಕೂಡ ದಯವಿಟ್ಟು ನಮ್ಮ ಹೆಣ್ಮಾಸ್ಟರ್ಗೆ ಹೇಳ್ತೇನೆ, ನಮಗೆ ಫೋನ್ ಮಾಡಿರಿ, ನಮ್ಮ ಸಂಘಟನೆಗೆ ಫೋನ್ ಮಾಡಿರಿ. ಅದು ಏನು ತಂದು ಮುಡಿಸ್ಬೇಕು ನಾನು ಮುಡಿಸ್ತೇನೆ. ದಯವಿಟ್ಟು ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು. ಒಂದು ಏನಾದರೂ ಕೊರತೆ ಆದಾಗ ನಾವು ನಿಮ್ದು ಯುವ ಸದಸ್ಯರಿಗೆ ಮಾತಾಡಿ, ನಮ್ದು ಯಾರು ಯುವಕರಿಗೆ ಮಾತಾಡಿ ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಾವು ನಿಮ್ಮ ಸ್ಕೂಲಿಗೆ ಸುಣ್ಣ ಬಣ್ಣ ಮಾಡೋದು ಅಥವಾ ಏನೇನೋ ಒಂದು ಕಾಮಗಾರಿಯನ್ನು ಹಾಕೊಂಡಿದ್ದೆವು ಮೊನ್ನೆ ಯುವ ಸದಸ್ಯರ ಕುರಿತು ಮಾತಾಡಿ. ಆಮೇಲೆ ಒಂದು ಕ್ಯಾಮ್ರಾವನ್ನು ಹೇಳಿದ್ದಾರೆ ಸರ್ ಮೇಡಮ್ ಅವರು, ಅದು ಒಂದು ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಒಂದು ತಿಂಗಳ ವೇಟ್ ಮಾಡೋಣ ಅಂತೇಳಿ ಮೊನ್ನೆ ನಾವು ಮಾತಾಡ್ಕೊಂಡಿದ್ದೀವಿ. ಒಂದು ತಿಂಗಳು ಆದ ನಂತರ ಆ ಕ್ಯಾಮ್ರಾ ಮತ್ತು ನಿಮಗೆ ಏನು ಸೇಫ್ಟಿ ಬೇಕೋ ಅದೆಲ್ಲ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲರಿಗೂ ಒಂದಿಷ್ಟು ನಾನು ಮಾಡ್ಕೊಡ್ತೇನೆ.